ಎಲ್ಲರೂ ನಮಸ್ಕಾರ. ಸೊ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಮಾಮ್ ಲರ್ನಿಂಗ್ ಆ್ಯಂಡ್ ನ್ಯೂಸ್. ಸೊ ಇವತ್ತು ನಾವು ಅಂದರೆ SLC ನಡೆದಿರುವ ಎಕ್ಸಾಮ್ನ ಒಂದು ಕೀ ಆನ್ಸರ್ಸ್ ನೋಡೋಣ. ಓಕೆನಾ ಸರ್, ಎಲ್ಲ ಒಂದು ಕೀ ಆನ್ಸರ್ಸ್ ನೋಡೋಣ. ಅಂದರೆ ನೀವು ಬರೆದಿರೋ ಆನ್ಸರು ಕರೆಕ್ಟ್ ಇದೆಯಾ ಅಥವಾ ರಾಂಗ್ ಇದೆಯಾ ಈ ಒಂದು ವಿಡಿಯೋದಲ್ಲಿ ಚೆಕ್ ಮಾಡಿ. ಸೊ ಹಾಗೆಯೇ ನಿಮಗೆ ಪ್ರತಿದಿನ ಇದೇ ರೀತಿಯಾದ ವಿಡಿಯೋಗಳು ಅಂದರೆ ಕೀ ಆನ್ಸರ್ಸು ಮತ್ತು ಇಂಪಾರ್ಟೆಂಟ್ ಕ್ವಶನ್ನು ಹಾಗೆ ಫಿಕ್ಸ್ ಕ್ವಶನ್ಗಳು ನಿಮಗೆ ಬೇಕಂದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಒಂದು ವಾಟ್ಸಪ್ ಗ್ರೂಪ್ ಇದೆ. ಸೊ ಅಲ್ಲಿ ನೀವು ಜಾಯ್ನ್ ಮಾಡಿದ್ರೆ ನಿಮಗೆ ಫ್ರೀಯಾಗಿ ಎಲ್ಲ ಒಂದು ಅಂದರೆ ಡೈರೆಕ್ಟ್ ಡಾಕ್ಯುಮೆಂಟ್ಸಲ್ಲಿ ನಿಮಗೆ ಸಿಗುತ್ತೆ. ಓಕೆನಾ, ಸೊ ಬನ್ನಿ ಈಗ ಅಂದರೆ ಆನ್ಸರ್ಸ್ಗಳನ್ನು ನೋಡೋಣ. ಸೊ ಒಂದನೇ ಆನ್ಸರ್ ಬಂದುಬಿಟ್ಟು ಆಪ್ಷನ್ ಡಿ ಆಗಿರುತ್ತೆ. ಎರಡನೇ ಆನ್ಸರ್ ಬಂದುಬಿಟ್ಟು ಆಪ್ಷನ್ ಬಿ ಆಗಿರುತ್ತೆ ಗೆಳೆಯರೆ. ಮೂರನೇ ಒಂದು ಆಪ್ಷನ್ನ ಆನ್ಸರ್ ಬಂದುಬಿಟ್ಟು ಆಪ್ಷನ್ ಎ. ನಾಲ್ಕನೇ ಒಂದು ಆನ್ಸರ್ ಬಂದುಬಿಟ್ಟು ಆಪ್ಷನ್ ಸಿ. ಐದನೇ ಒಂದು ಆನ್ಸರ್ ಬಂದುಬಿಟ್ಟು ಆಪ್ಷನ್ ಬಿ. ಹಾಗೆಯೇ ಆರನೇ ಒಂದು ಆನ್ಸರ್ ಬಂದುಬಿಟ್ಟು ಆಪ್ಷನ್ ಸಿ. ಸೊ ಇಲ್ಲಿ ರೋಮನ್ ಅಂಕಿ 2 ನೋಡೋದಾದರೆ ಸೊ ಸೆವೆಂತ್ ಒಂದು ಕ್ವಶನ್ ಆನ್ಸರ್ ಬಂದುಬಿಟ್ಟು ಹಲವು ಪರಿಮಾಣವಾಚಕ ತೆಂಕಣ ದ್ವಿಗವಾಚಕ. ಓಕೆನಾ, ಸೊ ದ್ವಿಗವಾಚಕ ಆನ್ಸರ್ ಆಗಿರುತ್ತೆ. ಎಂಟನೇ ಒಂದು ಆನ್ಸರ್ ಬಂದುಬಿಟ್ಟು ಕೋಕಿಲ ಕೋಗಿಲೆ ವರ್ಣ ಬಣ್ಣ. ಓಕೆನಾ, ಸೊ ಬಣ್ಣ ಎಂಟನೇ ಒಂದು ಆನ್ಸರ್ ಆಗಿರುತ್ತೆ. ಒಂಬತ್ತನೇ ಕ್ವಶನ್ನು ಜನಕ ಜನಕ್ಕೆ ವಿಶ್ವಾಸ, ಸೊ ವಿಶ್ವಾಸ. ಓಕೆನಾ, ವಿಶ್ವಾಸ ಬರೀರಿ, ಆನ್ಸರ್ ಕರೆಕ್ಟ್ ಇರುತ್ತೆ. 10th ಒಂದು ಕ್ವಶನ್ನು ಕೆನೆ ಮೊಸರು ಜೋಡು ನುಡಿ ಸಾಕು ಸಾಕು, ಸೊ ದ್ವಿರುಕ್ತಿ. ಸೊ 11th ಕ್ವಶನ್ನು ಆಂಗ್ಲ ಸಾಮ್ರಾಜ್ಯದ ವೈಭವ ಕೊಂಡು ಬರುವ ಓಣಿ ಯಾವುದು? ಸೊ ಇದರ ಆನ್ಸರ್ ಬಂದುಬಿಟ್ಟು ಆಪ್ಷನ್ 11th ಆನ್ಸರು ಚೇರಿಂಗ್ ಕ್ರಾಸ್ ಆಗಿರುತ್ತೆ. 12ನೇ ಒಂದು ಕ್ವಶನ್ನು ಬೀಳ್ಕೊಡುಗೆ ಅಡಿಯಲ್ಲಿ ಯಾವುದು ಕಾಣುವುದಿಲ್ಲ? ಸೊ ಪರಲೋಕ ಕಾಣುವುದಿಲ್ಲ. 13th ಕ್ವಶನ್ನು ಏಷ್ಯಾ ಖಂಡದಲ್ಲಿಯೇ ಮೊದಲು ಪ್ರಾರಂಭಿಸಿದ ಜಲವಿದ್ಯುತ್ ಯೋಜನೆ ಯಾವುದು? ಸೊ ಶಿವನ ಸಮುದ್ರ ಆಗಿರುತ್ತೆ ಆನ್ಸರು. 15ನೇ ಕ್ವಶನ್ನು ಕವಿ GS ಶಿವರುದ್ರಪ್ಪನವರು ಯಾವ ಎಚ್ಚರದೊಳು ಬದುಕಬೇಕೆಂದು ಹೇಳಿದ್ದಾರೆ? ಸೊ ದೇವಗುರು ದ್ವಿಪೂಜೆ. 15th ಒಂದು ಆನ್ಸರು ಬಿರುಗಾಳಿಗೆ ಸಿಲುಕದ ನಾವೇ ಅನ್ನೋ ಅದು ಆನ್ಸರ್ ಆಗಿರುತ್ತೆ ನೋಡಿ. ಸೊ ಧರ್ಮಬುದ್ಧಿಯು ತನ್ನ ಬೆಳಕಿನ ಹೊತ್ತನ್ನು ಹೇಗೆ ಕಳೆದನು? ಸೊ 14th ಒಂದು ನೋಡೋಣ ಮೊದಲೇ. ದೇವಗುರು ದ್ವಿಪೂಜೆ ಮಾಡುತ್ತಾ ಬದುಕಬೇಕು. ಓಕೆನಾ, ದೇವಗುರು ದ್ವಿಪೂಜೆ ಮಾಡುತ್ತಾ ಅವನು ಬೆಳಗಿನ ಹೊತ್ತನ್ನು ಕಳೆದನು. ಯಾರು? ಧರ್ಮಬುದ್ಧಿ. ಸೊ 15th ಕ್ವಶನ್ನು ಕವಿ GS ಶಿವರುದ್ರಪ್ಪನವರು ಯಾವ ಎಚ್ಚರದೊಳಗೆ ಬದುಕಬೇಕು? ಸೊ ಬಿರುಗಾಳಿಗೆ ಸಿಲುಕದ ನಾವೇ ಅಂತೂ ನಾವು ಎಚ್ಚರದೊಳು ಬದುಕಬೇಕಂತೂ ಹೇಳಿದ್ದಾರೆ ಇಲ್ಲಿ. ಸೊ 16th ಕ್ವಶನ್ನು ಕವಿ ಕುವೆಂಪು ಅವರಿಗೆ ಹುಲ್ಲಿನ ಹಾಸು ಹೇಗೆ ಕಂಡಿದೆ? ಸೊ ಕವಿಗೆ ಹುಲ್ಲಿನ ಹಾಸು ಲಕಮಲ್ಲಿನ ಹಾಗೆ ಕಂಡಿದೆ. 7th ಕ್ವಶನ್ನು ಬಿಲ್ಲ ಹಬ್ಬವನ್ನು ರಚಿಸಿದ ಕವಿ ಯಾರು? ಸೊ ಇದರ ಆನ್ಸರು ಮಲ್ಲಿನಾಥ ದೇವಪ್ರಭ ಇದರ ಆನ್ಸರ್ ಆಗಿರುತ್ತೆ. ಸೊ 1 ಮಾರ್ಕ್ಸ್ನ ಎಲ್ಲ ಆನ್ಸರ್ ಕವರ್ ಮಾಡಿದ್ದೀನಿ. ಸೊ ಸೆಕೆಂಡ್ ವಿಡಿಯೋ ಬರುತ್ತೆ. ಓಕೆನಾ, ಅದಕ್ಕೋಸ್ಕರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ಒಂದು ವಾಟ್ಸಪ್ ಗ್ರೂಪ್ ಇದೆ, ಅಲ್ಲಿ ನಿಮಗೆ ಫ್ರೀಯಾಗಿ ಎಲ್ಲ ಒಂದು ಕೀ ಆನ್ಸರ್ಸು ಮತ್ತು ಪೇಪರ್ಸು ಫಿಕ್ಸ್ ಕ್ವಶನು ಇಂಪಾರ್ಟೆಂಟ್ ಕ್ವಶನು ಎಲ್ಲ ಸಿಗುತ್ತೆ. ಅಲ್ಲಿ ಸಬ್ಸ್ಕ್ರೈಬ್ ಮಾಡಿದರೆ ನಿಮಗೆ ಹೆಲ್ಪ್ ಆಗುತ್ತೆ. ಓಕೆನಾ, ಸೊ ಎಲ್ರಿಗೂ ಧನ್ಯವಾದಗಳಿದ್ರೆ ಮುಂದೆ ಇಂತಹ ವಿಡಿಯೋಗಳಲ್ಲಿ ಸಿಗೋಣ.